ನೋಡಿ, ಮುಂಚೆ ಏನು ಆಲ್ರೆಡಿ ಪ್ರಧಾನಮಂತ್ರಿ ಕರೆ ಕೊಟ್ಟಿ ನೀವು ಖಂಡಿತ ಚಿನ್ನದ ಏನು ಬಳಕೆ ಇದೆ ಅದನ್ನ 1 ವರ್ಷ ಮುಂದೂಡಿ ಹೂಡಿಕೆಗಳನ್ನ ಮಾಡಬೇಡಿ ಈ ಟೈಮಲ್ಲಿ. ದೇಶಕ್ಕೆ ಖಂಡಿತವಾಗ್ಲೂ ಇದರಿಂದ ರೂಪಾಯಿನ ಮೌಲ್ಯದ ಕುಸಿತವನ್ನು ತಡೆಗಟ್ಟೋದಕ್ಕೆ, ಆಮೇಲೆ ಏನು ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆ ಅದನ್ನ ತಡೆಗಟ್ಟೋದಕ್ಕೆ, ಹಾಗೂ ಈಗ ನಡೀತಿರುವಂತಹ ಈ ವೆಸ್ಟ್ ಏಷ್ಯಾ ಕ್ರೈಸಿಸ್ ಇಂದನೇ, ಈ ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ನಡೀತಿರುವಂತಹ ಯುದ್ಧದ ಮುಖ್ಯ ಕಾರಣದಿಂದಲೇ ಈ ತರ ಎಲ್ಲಾ ಮೆಜರ್ಸ್ ಗಳು ಬರ್ತಾ ಇತ್ತು. ಆದ್ರೆ ನಾವು ಒಂದ್ ತಿಳ್ಕೋಬೇಕು, ಲಾಸ್ಟ್ ಟೈಮ್ ಪ್ರಧಾನ ಮಂತ್ರಿ ಹೈದರಾಬಾದ್ ಅಲ್ಲಿ ಮಾತಾಡಿದಾಗ ಅದು ಕೇವಲ ಸಜೆಷನ್ಸ್ ಆಗಿತ್ತು. ನೀವ್ ಈ ತರ ಮಾಡಿ ಇದರಿಂದ ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ಬರೀ ಅದು ಸಜೆಷನ್ ಆಗಿತ್ತು. ಯಾವುದೇ ರೂಲ್ಸ್ ಇರ್ಲಿಲ್ಲ ಅಥವಾ ಇದನ್ನ ಪಾಲನೆ ಮಾಡ್ಲೇಬೇಕು ಅನ್ನೋದು ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ನಿರ್ಬಂಧನೆಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಷರತ್ತುಗಳಾಗಿರ್ಬೋದು ಗೌರ್ಮೆಂಟ್ ಇಂದ ಆಗಿರ್ಬೋದು ಅಥವಾ ಯಾವುದೇ ಫಿನಾನ್ಸ್ ಮಿನಿಸ್ಟ್ರಿಯಿಂದ ಇರ್ಲಿಲ್ಲ. ಆದ್ರೆ ಇವತ್ತು ಏನ್ ಬಂದಿರುವಂತಹ ಮಾಹಿತಿ ಇದೆ, ಈ ಆಮದು ಶುಲ್ಕವನ್ನ ಏನು ಇನ್ಕ್ರೀಸ್ ಮಾಡಿದ್ದಾರೆ, ಮುಂಚೆ ಇದ್ದಂತಹ ಆಮದು ಶುಲ್ಕ 6% ಇತ್ತು, ಅಂದ್ರೆ 5% ಇಂಪೋರ್ಟ್ ಡ್ಯೂಟಿ ಅಥವಾ ಕಸ್ಟಮ್ ಡ್ಯೂಟಿ ಇತ್ತು, 1% ಏನ್ ಸೆಸ್ ಇತ್ತು, ಅದನ್ನ ಇವಾಗ ಏಕಾಏಕಿ 6% ಇಂದ 15% ಮಾಡಿದ್ದಾರೆ. ಸೊ 15% ಟೋಟಲ್ ಆಗಿ ನಿಮಗೆ ಎಫೆಕ್ಟ್ ಕಸ್ಟಮ್ ಡ್ಯೂಟಿ ಮೇಲೆ ಬೀಳೋದ್ರಿಂದ ತುಂಬಾ ಸಿಂಪಲ್ ಲೆಕ್ಕಾಚಾರ ಹೇಳ್ತಾ ಇದ್ದೀನಿ. ನೀವು 10 ಗ್ರಾಮ್ ಚಿನ್ನ ಇವಾಗ 1.5 ಲಕ್ಷ ಅಂತ ನಾವು ತಗೊಂಡ್ರೆ, ಅಥವಾ ಪ್ರತಿ ಗ್ರಾಮ್ಗೆ 15,000 ರೂಪಾಯಿ ರೌಂಡ್ ಫಿಗರ್ ಅಂತ ನಾವು ತಗೊಂಡ್ರು ಕೂಡ, 24 ಕ್ಯಾರೆಟ್ ಚಿನ್ನ ನೀವು 15,000 ಪ್ರತಿ ಗ್ರಾಮ್ಗೆ ಅಂತ ತಗೊಂಡ್ರು ಕೂಡ 6% ಇರೋದು ಇವಾಗ 15% ಆಗಿದೆ. ಅಂದ್ರೆ 9% ಏರಿಕೆ ಆಗಿದೆ. ನೀವು 9% ಅನ್ನ 15,000 ರೂಪಾಯಿ ಮೇಲೆ ಮಾಡ್ತು ಅಂದ್ರೆ ಪ್ರತಿ ಗ್ರಾಮ್ಗೆ ನೀವು ಲೆಕ್ಕ ಹಾಕೋದಾದ್ರೆ ಹತ್ತತ್ರ 1,350 ರೂಪಾಯಿ ಏರಿಕೆ ಆಗುತ್ತೆ ಪ್ರತಿ ಗ್ರಾಮ್ಗೆ. ತಿರ್ಗಾ ಹೇಳ್ತಾ ಇದ್ದೀನಿ, 1 ಗ್ರಾಮ್ಗೆ 1,350 ರೂಪಾಯಿ ಏರಿಕೆ ಆಗುತ್ತೆ. ಪ್ರತಿ 10 ಗ್ರಾಮ್ಗೆ ನೋಡೋದಾದ್ರೆ 13,500 ರೂಪಾಯಿ, ಪ್ರತಿ 10 ಗ್ರಾಮ್ಗೆ 13,500 ರೂಪಾಯಿ ಹತ್ತತ್ರ ಏರಿಕೆ ಆಗುತ್ತೆ. ಹಾಗೂ ನೀವು ಬೆಳ್ಳಿ ರೇಟ್ಗಳನ್ನು ಕೂಡ ನೋಡೋದಾದ್ರೆ ಏನು ನಿನ್ನೆ ಹತ್ತತ್ರ 2,90,000 3 ಲಕ್ಷ ಹತ್ತತ್ರ ಬೆಳ್ಳಿ ರೇಟ್ ಇತ್ತು. ಅದರಲ್ಲೂ ಕೂಡ ನೀವು ಶುಂಕವನ್ನ ಇವಾಗ ಏನು ಈ ಇನ್ಕ್ರೀಸ್ ಆಗಿದೆ ಕಸ್ಟಮ್ ಡ್ಯೂಟಿ ಮತ್ತೆ ಸೆಸ್ ಎರಡನ್ನು ಕೂಡ ಏರಿಸೋದಾದ್ರೆ ಹತ್ತತ್ರ 27,000 ರೂಪಾಯಿ ಪ್ರತಿ ಕೆಜಿ ಬೆಳ್ಳಿಗೆ ಜಾಸ್ತಿ ಆಗುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 27,000 ರೂಪಾಯಿ ಪ್ರತಿ ಕೆಜಿಗೆ ಬೆಳ್ಳಿ ರೇಟ್ ಅಲ್ಲಿ ಇನ್ಕ್ರೀಸ್ ಅನ್ನ ಕಾಣ್ತೀವಿ. ಚಿನ್ನದ ರೇಟ್ ಅಲ್ಲಿ ಹತ್ತತ್ರ 1,350 ರೂಪಾಯಿ ಇಂದ 1,400 ರೂಪಾಯಿವರೆಗೂ ಪ್ರತಿ ಗ್ರಾಮ್ಗೆ ಏರಿಕೆಯನ್ನ ಕಾಣ್ತೀವಿ. ಈ ಗೋಲ್ಡ್ ರೇಟ್ ವೇರಿ ಆದಂಗೆಲ್ಲ ಈ ಕಸ್ಟಮ್ ಡ್ಯೂಟಿ ರೇಟ್ಸ್ ಕೂಡ ವೇರಿ ಆಗುತ್ತೆ. ಸೊ ಹಾಗಾಗಿ ಅಂದಾಜಾಗಿ ನಾನು ನಿಮಗೆ 1,350 ರೂಪಾಯಿಂದ 1,400 ಅಂತಂದೆ. ಅದು 1,360 ಆಗ್ಬೋದು, 1,370 ಆಗ್ಬೋದು. ಪ್ರತಿ ಕ್ಷಣ ಚಿನ್ನದ ರೇಟು ಬೆಳ್ಳಿ ರೇಟು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ವೇರಿ ಆಗ್ತಿರೋದ್ರಿಂದ ಈ ತರ ವೇರಿಯೇಷನ್ಸ್ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ ಆಗಿ ಹೇಳೋದಾದ್ರೆ ಕೆಜಿಗೆ ಬೆಳ್ಳಿ ನಿಮ್ಗೆ ಹತ್ತತ್ರ 30,000 ರೂಪಾಯಿ, ಆಮೇಲೆ 10 ಗ್ರಾಮ್ ಚಿನ್ನಕ್ಕೆ ಹತ್ತತ್ರ ನಿಮಗೆ 15,000 ರೂಪಾಯಿ, ಪ್ರತಿ ಗ್ರಾಮ್ ಚಿನ್ನಕ್ಕೆ ಹತ್ತತ್ರ ನಿಮಗೊಂದು 1,500 ರೂಪಾಯಿ ಏರಿಕೆಯನ್ನ ಈ ಆಮದು ಶುಲ್ಕದ ಬದಲಾವಣೆಯಿಂದ ನಾವು ಕಾಣ್ತೀವಿ. ಆಮೇಲೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ದರಗಳಲ್ಲಿ ಏನೇ ವ್ಯತ್ಯಾಸ ಆಗೋದಿಲ್ಲ. ಇದು ಭಾರತ ದೇಶದಲ್ಲಿ ಶುಲ್ಕದಲ್ಲಿ ಆಗ್ತಿರುವಂತಹ ವ್ಯತ್ಯಾಸ. ಸೊ ನೀವು ಇಂಡಿಯಾಲಿ ಗೋಲ್ಡ್ ಅನ್ನ ಕೊಂಡ್ಕೊಂತೀರಾ ಅಂದ್ರೆ, ಖರೀದಿ ಮಾಡ್ತೀರಾ ಅಂದ್ರೆ ಖಂಡಿತ ನೀವು ಈ ಆಮದು ಶುಲ್ಕ ಜಾಸ್ತಿ ಆಗಿರೋದ್ರಿಂದ ನಿಮಗೆ 1,500 ರೂಪಾಯಿ ಪ್ರತಿ ಗ್ರಾಮ್ಗೆ ಏರಿಕೆ ಆಗತ್ತೆ. ಬೆಳ್ಳಿ ಪ್ರತಿ ಕೆಜಿಗೆ ಹತ್ತತ್ರ 30,000 ರೂಪಾಯಿ ಏರಿಕೆ ಆಗುತ್ತೆ. ಆದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿಯಲ್ಲಿ ಯಾವುದೇ ಬದಲಾವಣೆ, ಈ ನಿರ್ಧಾರದಿಂದ ಆಮದು ಶುಲ್ಕ ಭಾರತ ದೇಶದಲ್ಲಿ ಏನು ಇನ್ಕ್ರೀಸ್ ಮಾಡಿದರೆ ಆ ನಿರ್ಧಾರದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ಅಥವಾ ಬೇರೆ ದೇಶಗಳಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಮುಖ್ಯವಾಗಿ ಇದನ್ನ ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ರೂಪಾಯಿನ ಮೌಲ್ಯದ ಕುಸಿತವನ್ನ ತಡೆಗಟ್ಟೋದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಒಂದು. ಎರಡನೇದಾಗಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ನಾವು ಕರಿತೀವಿ. ನಾವ್ ಏನ್ ಚಿನ್ನವನ್ನ ಪರ್ಚೇಸ್ ಮಾಡ್ತೀವಿ, ಗ್ರಾಹಕರು ಏನು ಭಾರತ ದೇಶದಲ್ಲಿ ಚಿನ್ನವನ್ನ ಖರೀದಿ ಮಾಡ್ತೀರಾ ಅದಷ್ಟು ಚಿನ್ನವನ್ನ ಸರ್ಕಾರ ಬೇರೆ ದೇಶಗಳಿಂದ ಆಮದು ಮಾಡ್ಕೋಬೇಕು. ನಾವು UAE ಇಂದ ಚಿನ್ನವನ್ನ ಆಮದು ಮಾಡ್ಕೊಂತೀವಿ, ಸೌತ್ ಆಫ್ರಿಕಾ ಇಂದ ಚಿನ್ನವನ್ನ ಆಮದು ಮಾಡ್ಕೊಂತೀವಿ. ನೀವ್ ಯಾವಾಗ ಬೇರೆ ದೇಶಗಳಿಂದ ಚಿನ್ನವನ್ನ ಆಮದು ಮಾಡ್ಕೊಂತೀರಾ ಪೇಮೆಂಟ್ ಅನ್ನ ಡಾಲರ್ ಅಲ್ಲಿ ಕೊಡ್ಬೇಕು, ರೂಪಾಯಲ್ಲಿ ಕೊಡಕ್ಕಾಗಲ್ಲ ಪೇಮೆಂಟ್. ಆದ್ರೆ ಗ್ರಾಹಕರು ಇಲ್ಲಿ ಚಿನ್ನವನ್ನ ಖರೀದಿ ಮಾಡುವಾಗ, ಬೆಳ್ಳಿಯನ್ನ ಖರೀದಿ ಮಾಡುವಾಗ ರೂಪಾಯಿನ ಮೌಲ್ಯದಲ್ಲೇ ಕೊಡ್ತೀರಾ. ಆದ್ರೆ ಗೌರ್ಮೆಂಟ್ ನಮ್ಮ ದೇಶದಲ್ಲಿ ನೆಕ್ಸ್ಟ್ ಟು 0 ಗೋಲ್ಡ್ ಮತ್ತೆ ಸಿಲ್ವರ್ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂತ ಪ್ರೊಡಕ್ಷನ್ ಆಗೋದೇ ಇಲ್ಲ. ನಾವು ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿ ಬೇಕಾಗುವಂತಹ ಚಿನ್ನ ಬೆಳ್ಳಿಯನ್ನ ಬೇರೆ ದೇಶಗಳಿಂದಾನೇ ಖರೀದಿ ಮಾಡಬೇಕು.
ನಾನು ಈಗ ತಾನೇ ಹೇಳ್ದಂಗೆ UAE, ಸೌತ್ ಆಫ್ರಿಕಾ ಇಲ್ಲಿಂದೆಲ್ಲ ನಾವು ಖರೀದಿ ಮಾಡುವಾಗ ಪೇಮೆಂಟ್ ಅನ್ನ ಡಾಲರ್ ಅಲ್ಲಿ ಕೊಡ್ಬೇಕಾಗತ್ತೆ. ಆ ಡಾಲರ್ ಅಲ್ಲಿ ಪೇಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ರೂಪಾಯಿನ ಮೌಲ್ಯ ಇನ್ನ ಕುಸಿಯುತ್ತೆ. ಈಗ ಏನ್ $1 81 ರೂಪಾಯಿ 82 ರೂಪಾಯಿ ಇದ್ದಿದ್ ಇವಾಗ ಆಲ್ರೆಡಿ 95 ರೂಪಾಯಿ 50 ಪೈಸೆ ಹತ್ತತ್ರ ಇದೆ. ಇದು ಮುಂದಿನ ದಿನಗಳಲ್ಲಿ 100 ರೂಪಾಯಿ 110 ರೂಪಾಯಿಗೆ ಡಾಲರ್ ಬೆಲೆ ಹೋಗಿ ರೂಪಾಯಿ ಕುಸಿಬಾರದು ಅನ್ನೋದಕ್ಕೋಸ್ಕರ ಇಂತಹ ನಿರ್ಧಾರಗಳನ್ನ ಖಂಡಿತವಾಗ್ಲೂ ಸರ್ಕಾರ ತಗೊಳ್ತಾ ಇದೆ. ಸಂಕಷ್ಟ ಬರೀ ಭಾರತ ದೇಶಕ್ಕೆ ಬಂದಿದ್ರೆ ನಾನು ಸರ್ಕಾರದ ಮೇಲೆ ಹೊಣೆಯನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಈ ಸಂಕಷ್ಟ ಏನಿದೆ ಇದು ಇಡೀ ವಿಶ್ವಕ್ಕೆ ಬಂದಿದೆ ಅನ್ನೋದು ಫಸ್ಟ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ಇದಕ್ಕೂ ಮೋದಿಗೂ, ರಾಹುಲ್ ಗಾಂಧಿಗೂ, ದೇವೇಗೌಡರಿಗೂ, ಕುಮಾರಸ್ವಾಮಿಗೂ ಏನು ಸಂಬಂಧ ಇಲ್ಲ. ಪೊಲಿಟಿಸೈಸ್ ಮಾಡುವಂತ ವಿಚಾರನೇ ಇದಲ್ಲ ಅಂತ ಹೇಳ್ತಿದ್ದೀನಿ. ನೋಡಿ, ಈ ಸಂದರ್ಭದಲ್ಲಿ ಯಾರೇ ಪ್ರಧಾನ ಮಂತ್ರಿ ಆಗಿರ್ಲಿ, ಅದು ರಾಹುಲ್ ಗಾಂಧಿ ಆಗಿರ್ಲಿ, ಮೋದಿ ಆಗಿರ್ಲಿ, ನಿಮಗೆ ದೇಶವನ್ನ ಉಳಿಸ್ಬೇಕು, ನಮ್ಮ ಪ್ರಜೆಗಳಿಗೆ ಈ ಹೊಡೆತ ಬೀಳಬಾರದು ಅಂದ್ರೆ ನೀವು ಇದಕ್ಕೆ ನಾನು ನಾನ್ ಎಸೆನ್ಷಿಯಲ್ ಕಮಾಡಿಟಿ ಅಂತಾನು ಕೂಡ ಹೇಳ್ತೀನಿ. ಈಗ ನೀವು ಊಟ ಮಾಡದೇ ಇದ್ರೆ ಖಂಡಿತ ಆರೋಗ್ಯಕ್ಕೋ ಏನೋ ಹಾನಿ ಆಗತ್ತೆ. ನೀವು ಉಪವಾಸ ಇದ್ಬಿಡಿ ಅಂತ ಹೇಳಿದ್ರೆ ಅದು ಖಂಡಿತ ಒಳ್ಳೆ ಮೆಷರ್ ಅಲ್ಲ. ನೀವು ಚಿನ್ನ ಖರೀದಿಯನ್ನ 1 ವರ್ಷ ಮುಂದೂಡಿ ಅಂತ ಏನಕ್ಕೆ ಕೇಳ್ತಿದ್ದಾರೆ? ಸೊ ನೀವು ಚಿನ್ನ ಖರೀದಿಯನ್ನು 1 ವರ್ಷ ಮುಂದೂಡೋದ್ರಿಂದ ಏನು ನಿಮಗೆ ಜೀವಕ್ಕೆ ಏನು ತೊಂದರೆ ಆಗೋದಿಲ್ಲ. ಹಂಗನ್ಬಿಟ್ಟು ನಾವು ಮದುವೆ ಮಾಡ್ಬೇಕು, ನಾವು ಶುಭ ಸಮಾರಂಭಗಳಿಗೆ ಚಿನ್ನವನ್ನು ತಗೊಂಡ್ಲೇಬಾರ್ದ ಅಂದ್ರೆ ತಾಳಿ ನೀವು ಖಂಡಿತವಾಗ್ಲೂ 5 ಗ್ರಾಮ್ ಒಳಗಡೆ ನಿಮ್ದು ಎಲ್ಲ ಸಾಕಾಗತ್ತೆ. ಏನೋ ಒಂದು ಕಾಲು ಉಂಗುರ ಬೇಕು, ತಾಳಿ ಬೇಕು ಮದುವೆಗೆ, ಅದನ್ನ ತಗೊಳ್ಳಿ. ಗ್ರಾಮ್ ಗಟ್ಲೆ ಕೆಜಿ ಗಟ್ಲೆ ತಗೋಬೇಡಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೀವು ಇಲ್ಲ ನಾನು ಮಾಡ್ಲೇಬೇಕು ಆತರ ಮದುವೆ, ನಾನು ಗ್ರಾಮ್ ಗಟ್ಲೆ ಕೆಜಿ ಗಟ್ಲೆ ತಗೊಂತೀರಿ ಅಂದ್ರೆ ನಿಮಗ್ ರೇಟ್ ಜಾಸ್ತಿ ಆಗುತ್ತೆ. ಮುಂಚೆ ನಿಮಗೇನ್ ಕಡಿಮೆ ಸಿಗ್ತಾ ಇತ್ತು, ಇವಾಗ ಅದು ರೇಟ್ ಆಮದು ಶುಲ್ಕ ಜಾಸ್ತಿ ಆಗಿರೋದ್ರಿಂದ ಹತ್ತತ್ರ ನಿಮಗೊಂದು 1350 ರೂಪಾಯಿಂದ 1500 ರೂಪಾಯಿ ಪ್ರತಿ ಗ್ರಾಮ್ಗೆ ಚಿನ್ನ ಜಾಸ್ತಿ ಆಗುತ್ತೆ. ಬೆಳ್ಳಿ ನಿಮಗೆ ಹತ್ತತ್ರ 30,000 ರೂಪಾಯಿ ಕೆಜಿಗೆ ಜಾಸ್ತಿ ಆಗುತ್ತೆ. ಸೊ ಒಟ್ಟಾರೆ ಹೇಳೋದಾದ್ರೆ ಸರ್ಕಾರ ಏನ್ ಹೇಳ್ತಿದೆ ಇವಾಗ ಅಂದ್ರೆ, ನಮಗೆ ಕಳೆದ ವರ್ಷ ಚಿನ್ನದ ಆಮದು $72 ಬಿಲಿಯನ್ ಅಂದ್ರೆ ಹತ್ತತ್ರ 7,000 ಕೋಟಿ ರೂಪಾಯಿಗಳಷ್ಟು ಚಿನ್ನದ ಆಮದು ಮಾಡಿದೀವಿ. ಈ ಹೊರೆಯನ್ನ ಕಡಿಮೆ ಮಾಡಬೇಕು. ಕಚ್ಚಾ ತೈಲ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ನಾವು ಆಮದು ಮಾಡ್ಕೊಳೋದು ಯಾವುದು, ಅಥವಾ ನಮ್ಮ ಇಂಪೋರ್ಟ್ ಬಿಲ್ ಮೇಲೆ ಹೊರೆ ಕೊಡೋದು ಯಾವುದು ಅಂದ್ರೆ ಚಿನ್ನದ ಆಮದು. ಸೊ ಕಚ್ಚಾ ತೈಲ ಆಮದು ಒಂದ್ ಕಡೆ ನಾವು ಖಂಡಿತವಾಗ್ಲೂ ಆಲ್ಟರ್ನೇಟಿವ್ ಫ್ಯೂಯಲ್ ಸೋರ್ಸಸ್ ಏನೇನಿದೆ ಹಾಗೂ ಅದನ್ನ ಮಿತವಾಗಿ ಬಳಸೋದ್ರಿಂದ ನಮ್ಮ ಇಂಪೋರ್ಟ್ ಬಿಲ್ಲಿನ ಮೇಲೆ ಹೊರೆಯನ್ನ ಕಡಿಮೆ ಮಾಡಬಹುದು. ಎರಡನೇ ಪ್ರಮುಖ ಅಸ್ತ್ರ ಇಲ್ಲಿರೋದು ಯಾವುದು ಅಂದ್ರೆ ಚಿನ್ನ. ಸೊ ಕಚ್ಚಾ ತೈಲ ಬಿಟ್ಟು ಸೆಕೆಂಡ್ ಹೈಯೆಸ್ಟ್ ಅಂದ್ರೆ ಹತ್ತತ್ರ 10% ನಮ್ಮ ಒಟ್ಟಾರೆ ಇಂಪೋರ್ಟ್ ಬಿಲ್ ಏನಿದೆ ಅದು ಬರೀ ಚಿನ್ನದಿಂದಾನೇ ಬರ್ತಾ ಇದೆ. ಸೊ ಹಾಗಾಗಿ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ, ರೂಪಾಯಿನ ಮೌಲ್ಯದ ಕುಸಿತವನ್ನ ತಡೆಗಟ್ಟೋದಕ್ಕೋಸ್ಕರ ಇಂಥ ನೀತಿಯನ್ನ ಸರ್ಕಾರ ಇವಾಗ ತಗೊಂತಾ ಇದೆ. ಈಗ ಇದು ಹೇಳಿರೋದು ಸಜೆಷನ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅಮೆರಿಕ ದೇಶ ಬೇರೆ ದೇಶಗಳಿಗೆ ಪೆಟ್ರೋಲ್ ಡೀಸೆಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ, ರಫ್ತು ಮಾಡ್ತಾರೆ. ಅಮೆರಿಕ ದೇಶದಲ್ಲೇ ಪೆಟ್ರೋಲ್ ಡೀಸೆಲ್ ದರಗಳು ಪ್ರತಿ ಲೀಟರ್ಗೆ ಹತ್ತತ್ರ 40-50% ಆಲ್ರೆಡಿ ಏರಿಕೆ ಆಗಿದೆ. ನಾನು ಶ್ರೀಲಂಕಾ, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್ ಬಗ್ಗೆ ಮಾತನಾಡ್ತಾನೆ ಇಲ್ಲ. ನೀವು ನಮ್ಮ ನೆರೆಹೊರೆ ದೇಶಗಳನ್ನ ತಗೊಂಡ್ರೆ ಹತ್ತತ್ರ 100-200% ಏರಿಕೆ ಕಚ್ಚಾ ತೈಲದ ಬೆಲೆಗಳಲ್ಲಿ ಆಲ್ರೆಡಿ ಆಗೋಗಿದೆ. ಈಗ ಮೋದಿ ಸರ್ಕಾರದಿಂದ ಸಾಮಾನ್ಯ ಜನರ ಮೇಲೆ ಬರೆ ಬೀಳ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಏರಿಕೆ ಆಗ್ತಾ ಇದೆ. ಇದೆಲ್ಲಾನು ಕೂಡ ಅನ್ಸೈಂಟಿಫಿಕ್, ಆಮೇಲೆ ನಾನು ಫೂಲಿಶ್ ಸ್ಟೇಟ್ಮೆಂಟ್ಗಳು ಅಂತಾನು ಕೂಡ ಹೇಳ್ತೀನಿ. ಯಾಕೆ ಅಂದ್ರೆ ಟ್ರಂಪ್ ಮತ್ತೆ ಇರಾನ್ ನಡುವೆ ನಡೀತಿರೋ ಯುದ್ಧಕ್ಕೆ ಮೋದಿ ಕಾರಣ ಅಲ್ಲ, ರಾಹುಲ್ ಗಾಂಧಿ ಕಾರಣ ಅಲ್ಲ, ದೇವೇಗೌಡರು ಕಾರಣ ಅಲ್ಲ. ಸೊ ನಾನು ಏನ್ ಹೇಳ್ತಿದ್ದೀನಿ, ಈ ಪೆಟ್ರೋಲ್ ಡೀಸೆಲ್ ದರಗಳು ಯಾಕೆ ಏರಿಕೆ ಆಗ್ಬೇಕು ಅಂದ್ರೆ ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಆಗ್ತಾ ಇದೆ. ನಾವು ಕಚ್ಚಾ ತೈಲವನ್ನ ಆಮದು ಮಾಡ್ಕೊಂತೀವಿ. ನಮ್ಮ ದೇಶದಲ್ಲಿ ಕಚ್ಚಾ ತೈಲದ ಏನ್ ಪ್ರೊಡಕ್ಷನ್ ಅಥವಾ ಎಕ್ಸ್ಪ್ಲೋರೇಷನ್ ಇದೆ ಅದು ಸಾಕಾಗೋಲ್ಲ. ನಮಗ್ ಬೇಕಾಗಿರೋದು ಎಕ್ಸ್ಟ್ರಾ ಏನಿದೆ ಅದನ್ನ ನಾವು ಆಮದು ಮಾಡ್ಕೋಬೇಕು. $60 ಪ್ರತಿ ಬ್ಯಾರೆಲ್ ಇದ್ದಂತಹ ಕಚ್ಚಾ ತೈಲದ ಬೆಲೆ 3 ತಿಂಗಳ ಹಿಂದೆ ಇವಾಗ ಅದು $106 ಪ್ರತಿ ಬ್ಯಾರೆಲ್ಗೆ ಬ್ರೆಂಟ್ ಕ್ರೂಡ್ ಇವಾಗ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 80-100% ಏರಿಕೆ ಕಳೆದ 3 ತಿಂಗಳಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೋಡಿದೀವಿ. ಅದರಲ್ಲಿ 80% ಏರಿಕೆ ಆಗಿದ್ರು ಕೂಡ ಕಚ್ಚಾ ತೈಲದ ಬೆಲೆಗಳಲ್ಲಿ ನೀವು ಅಮೆರಿಕ ದೇಶ ನೋಡಿದ್ರೆ ಅಲ್ಲೊಂದು 50% ಏರಿಕೆ ಆಗಿದೆ ಆಲ್ರೆಡಿ ಕಚ್ಚಾ ತೈಲದ ಬೆಲೆಗಳಲ್ಲಿ. ನಮ್ಮ ದೇಶವನ್ನ ನೀವು ನೋಡೋದಾದ್ರೆ ಇನ್ನ ಒಂದು 10-15% ಏರಿಕೆನೂ ಕೂಡ ಇನ್ನವರೆಗೂ ಆಗಿಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ನೀವು ಏರಿಕೆ ಮಾಡದೆ ಹಿಂಗೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಸರ್ಕಾರದ ಮೇಲೆ ನಷ್ಟ ಜಾಸ್ತಿ ಆಗುತ್ತೆ. ಹಾಗೂ ಮುಖ್ಯವಾಗಿ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು BPCL, HPCL, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇವ್ರಿಗೆ ಹೊರೆ ಜಾಸ್ತಿ ಆಗುತ್ತೆ, ನಷ್ಟ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಒಂದ್ ಅಂದಾಜಿನ ಪ್ರಕಾರ ಪ್ರತಿ ದಿವಸಕ್ಕೆ
ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ 1,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಪ್ರತಿ ದಿವಸ ಆಗ್ತಾ ಇದೆ. ಅಂದ್ರೆ ಒಂದು ದಿವಸ ಸರ್ಕಾರ ಮುಂದೂಡಿದ್ರೆ ಅವ್ರ ಡಿಸಿಷನ್ ಅನ್ನ, ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡುವ ಡಿಸಿಷನ್ ಅನ್ನ ಒಂದು ದಿವಸ ಮುಂದೂಡಿದ್ರು ಕೂಡ ಪ್ರತಿ ದಿವಸ 1,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗ್ತಾ ಇದೆ. ನಾನೇನಾನ LPG ದರಗಳು ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಎಷ್ಟಿದೆ, ಅದರಿಂದ ಆಗ್ತಿರುವಂತಹ ಲಾಸ್ ಎಷ್ಟಿದೆ ಅಂತ ಅದನ್ನು ಆಡ್ ಮಾಡಿದ್ರೆ ಹತ್ತತ್ರ 1,600ರಿಂದ 1,700 ಕೋಟಿ ರೂಪಾಯಿಗಳು ಪ್ರತಿ ದಿವಸ ನಷ್ಟ ಆಗ್ತಿದೆ. ಬರೀ ಪೆಟ್ರೋಲ್ ಡೀಸೆಲ್ ಇಂದ 1,000 ಕೋಟಿ ರೂಪಾಯಿ ಪ್ರತಿ ದಿವಸ ನಷ್ಟ ಆದ್ರೆ 600ರಿಂದ 700 ಕೋಟಿ ರೂಪಾಯಿಗಳ ನಷ್ಟ LPG ಇಂದ ಆಗ್ತಾ ಇದೆ. ಸೊ ಸರ್ಕಾರಕ್ಕೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ನೀವೇನಾನ ಪೆಟ್ರೋಲ್ ಡೀಸೆಲ್ ದರ ಇನ್ಕ್ರೀಸ್ ಮಾಡದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳು ದಿವಾಲಿ ಆಗೋಗುತ್ತೆ. ಸೊ ಹಾಗಾಗಿ ಖಂಡಿತ ಸರ್ಕಾರಕ್ಕೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಮೋದಿ ಸರ್ಕಾರ ಏನ್ ಮಾಡಿದ್ರು, ತಾತ್ಕಾಲಿಕವಾಗಿ ಯುದ್ಧ ನಿಂತೋಗ್ಬೋದು, ನಾವು ರೈಸ್ ಮಾಡೋದು ಬೇಡ ಪೆಟ್ರೋಲ್ ಡೀಸೆಲ್ ದರಗಳನ್ನ ಅನ್ಬಿಟ್ಟು ಎಕ್ಸೈಸ್ ಡ್ಯೂಟಿ ಏನಿತ್ತು ಅದನ್ನ ಕಡಿಮೆ ಮಾಡಿದ್ರು. ಅಥವಾ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡೋದ್ರಿಂದ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳಿಗೆ ಉಸಿರಾಟ ಮಾಡೋದಕ್ಕೆ ಒಂಚೂರು ಜಾಗ ಸಿಕ್ತು. ಆದ್ರೆ ಈ ಯುದ್ಧ ಯಾವಾಗ ಮುಗಿಯುತ್ತೆ ಅಂತ ಟ್ರಂಪ್ಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಬಿಟ್ಬಿಡಿ. ಸೊ ಹಾಗಾಗಿ ಈಗ ಏನೋ ಆಪ್ಷನ್ ಇಲ್ಲ ಗೌರ್ಮೆಂಟಿನ ಬಳಿ. ಒಂದು ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳ ನಷ್ಟ 1,000 ಕೋಟಿ ರೂಪಾಯಿ ಪ್ರತಿ ದಿವಸ ಪೆಟ್ರೋಲ್ ಡೀಸೆಲ್ ಇಂದ ಆದ್ರೆ LPG ಇಂದ 600ರಿಂದ 700 ಕೋಟಿ ರೂಪಾಯಿ ನಷ್ಟ ಪ್ರತಿ ದಿವಸ ಆಗ್ತಾ ಇದೆ. ಹಾಗಾಗಿ ನನ್ನ ಪ್ರಕಾರ ನೋಡಿ, ಕೋಟಕ್ ಅವರ ಒಂದು ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಹತ್ತತ್ರ 25ರಿಂದ 30 ರೂಪಾಯಿ ಪ್ರತಿ ಲೀಟರ್ಗೆ ನೀವು ಏರಿಕೆ ಮಾಡಿದ್ರೇನೆ ಈಗ ಆಗ್ತಿರುವಂತಹ ನಷ್ಟವನ್ನ ಸರಿದೂಗ್ಸಕ್ಕಾಗೋದು. ಆದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ, ಒಟ್ಟಾರೆ 25 ರೂಪಾಯಿ 30 ರೂಪಾಯಿ ಇನ್ಕ್ರೀಸ್ ಮಾಡಿದ್ರೆ ಜನಕ್ಕೆ ಖಂಡಿತವಾಗ್ಲೂ ಅದನ್ನ ತಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಗೌರ್ಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ಹಂತ ಹಂತವಾಗಿ ಏರಿಕೆ ಮಾಡಬೇಕು, ಇದು ಬಿಟ್ರೆ ಇನ್ನೇನೋ ಆಪ್ಷನ್ ಇಲ್ಲ. ಯಾವಾಗ ನೀವು ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡ್ತೀರಾ, ಇದರಿಂದ ಏನಾಗುತ್ತೆ ಅಂದ್ರೆ ಮೊದಲನೇದಾಗಿ ಸಾಗಾಣಿಕೆ ವೆಚ್ಚ ಅಥವಾ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾವಾಗ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೋ ಪ್ರತಿನಿತ್ಯ ಬಳಸುವಂತಹ ಎಲ್ಲಾ ವಸ್ತುಗಳ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ. ನೀವ್ ಕೇಳ್ತಿರೋದು ಫುಡ್ ಇನ್ಫ್ಲೇಷನ್ ಬಗ್ಗೆ. ನಾನು ಫುಡ್ ಇನ್ಫ್ಲೇಷನ್ ಯಾಕೆ ಆಗತ್ತೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆ ಆದಾಗ ಇಮಿಡಿಯೇಟ್ ಆಗಿ ಟ್ರಾನ್ಸ್ಪೋರ್ಟೇಶನ್ ಅಥವಾ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು, ಅದು ಹಾಲಿರ್ಬೋದು, ಮೊಸರಿರ್ಬೋದು, ಡೈರಿ ಪ್ರಾಡಕ್ಟ್ಸ್ ಗಳು, ಜೊತೆಗೆ ಹಣ್ಣು, ತರಕಾರಿಗಳು, ಬೇಳೆ, ಅಕ್ಕಿ, ಗೋಧಿ ಎಲ್ಲ ಡೈಲಿ ಬಳಸುವಂತಹ ವಸ್ತುಗಳು, ಪ್ರತಿನಿತ್ಯ ಕನ್ಸ್ಯೂಮ್ ಮಾಡುವ ಎಲ್ಲಾ ವಸ್ತುಗಳ ಬೆಲೆ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಸಾಗಾಣಿಕೆ ವೆಚ್ಚ ಯಾವಾಗ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದ್ರೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗುತ್ತೆ. ಆಮೇಲೆ ನಾನು ತಿರ್ಗಾ ಹೇಳ್ತಾ ಇದ್ದೀನಿ, 25ರಿಂದ 30 ರೂಪಾಯಿ ಏರಿಕೆ ಆಗತ್ತೆ ಪ್ರತಿ ಲೀಟರ್ಗೆ ನಾನು ಹೇಳ್ತಾನೆ ಇಲ್ಲ, ಅಷ್ಟು ಆಗ್ಬೇಕು ಅಂತ ಹೇಳ್ತಿದ್ದೀನಿ. ಆದ್ರೆ ನನ್ನ ಅಂದಾಜು ಪ್ರಕಾರ ಒಂದು 10ರಿಂದ 15 ರೂಪಾಯಿ ಪ್ರತಿ ಲೀಟರ್ಗೆ ಏರಿಕೆಯನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಬಹುದು. ಅಂದ್ರೆ ನನ್ನ ಪ್ರಕಾರ ಅದು ಇವತ್ತೇ ಆಗ್ಬೋದು, ನಾಳೆನೆ ಆಗ್ಬೋದು. ಆಮೇಲೆ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಒಂದೊಂದೇ ಸ್ಟೆಪ್ ತಗೊಳುತ್ತೆ. ನೀವು ಒಂದೇ ದಿವಸ ಗೋಲ್ಡ್ ತಗೋಬೇಡಿ, ಈಗ ಮತ್ತೆ ನಾನು ಇಂಪೋರ್ಟ್ ಡ್ಯೂಟಿ ಇನ್ಕ್ರೀಸ್ ಮಾಡ್ಬಿಡ್ತೀನಿ, ಅದೇ ದಿವಸ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಮಾಡ್ತೀನಿ, ಅದೇ ದಿವಸ ನಾನು ಇನ್ನೊಂದು ಏರಿಕೆ ಮಾಡ್ತೀನಿ ಅಂತ ಮಾಡಿದ್ರೆ ಜನಕ್ಕೆ ಖಂಡಿತವಾಗ್ಲೂ ಅದು ತಡ್ಕೊಳಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಸ್ಮಾಲ್ ಡೋಸೇಜ್ ಅಲ್ಲಿ ಕೊಡೋ ತರ ಇವಾಗ ಆಲ್ರೆಡಿ ಏನು ಗೋಲ್ಡ್ ಅನ್ನ ಇಂಪೋರ್ಟ್ ಡ್ಯೂಟಿಯನ್ನ ಇವತ್ತು ಇನ್ಕ್ರೀಸ್ ಮಾಡಿದ್ದಾರೆ. ಇದಾದ ನಂತರ ಒಂದು ದಿವಸ 2 ದಿವಸದ ಒಳಗಡೆ ಪೆಟ್ರೋಲ್ ಡೀಸೆಲ್ ದರಗಳನ್ನು ಕೂಡ ಏರಿಕೆ ಮಾಡ್ತಾರೆ. ಆದ್ರೆ 10ರಿಂದ 15 ರೂಪಾಯಿ ಪ್ರತಿ ಲೀಟರ್ಗೆ ಏರಿಕೆಯನ್ನ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ನಂತರ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು 15 ದಿವಸ ಕಾಯ್ತಾರೆ, 1 ತಿಂಗಳು ಕಾಯ್ತಾರೆ. ತಿರ್ಗಾ 2ನೇ ಹಂತದಲ್ಲಿ ತಿರ್ಗಾ ಇನ್ನೊಂದು 10ರಿಂದ 15 ರೂಪಾಯಿ ಇನ್ಕ್ರೀಸ್ ಮಾಡಬಹುದು. ಅಥವಾ ಅವ್ರೇನಾನ 25 ರೂಪಾಯಿ ಇವಾಗ ಏನ್ ಇನ್ಕ್ರೀಸ್ ಮಾಡಬೇಕಿದೆ ಪೆಟ್ರೋಲ್ ಡೀಸೆಲ್ ದರಗಳನ್ನ ಒಂದ್ 3 ಹಂತದಲ್ಲಿ ಮಾಡಬಹುದು. ಅಂದ್ರೆ 8ರಿಂದ 10 ರೂಪಾಯಿಯನ್ನ ಮೊದಲನೇ ಹಂತದಲ್ಲಿ ಮಾಡಿ, ಇನ್ನೊಂದು 5 ರೂಪಾಯಿ 10 ರೂಪಾಯಿ 2ನೇ ಹಂತದಲ್ಲಿ ಮಾಡಿ, ಇನ್ನೊಂದು 5 ರೂಪಾಯಿಯನ್ನ 3ನೇ ಹಂತದಲ್ಲಿ ಮಾಡಿ. ಆ ತರ ಒಟ್ಟಿಗೆನೆ 25 ರೂಪಾಯಿ ಏರಿಕೆ ಮಾಡೋ ಬದಲು ಒಂದು 3ರಿಂದ 4 ಹಂತಗಳಲ್ಲಿ ಇನ್ಕ್ರೀಸ್ ಅನ್ನ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.